ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ಎರಡನೇ ದಿನದ ನವರಾತ್ರಿಯ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಎರಡನೇ ದಿನವಾದ್ದರಿಂದ ತಾಯಿ ಬ್ರಹ್ಮಚಾರಿಣಿಯನ್ನು ನಾವೆಲ್ಲರೂ ಆರಾಧನೆ ಮಾಡಬೇಕು. ಈ ಬ್ರಹ್ಮಚಾರಿಣಿಯೂ ಕೂಡ ಪಾರ್ವತಿಯ ಒಂದು ಸ್ವರೂಪವಾಗಿರುತ್ತಾರೆ. ಇವರು ಶಾಂತ ಸ್ವರೂಪದಲ್ಲಿ ತಪಸ್ಸನ್ನ ಮಾಡಿ ಪರಶಿವನನ್ನು ವರವನ್ನಾಗಿ ಪಡೆಯುತ್ತಾರೆ. ಆದ್ದರಿಂದ ಈ ತಾಯಿಯನ್ನು ಆರಾಧನೆ ಮಾಡಬೇಕು. ಈ ತಾಯಿಯ ಎರಡು ಹಸ್ತಗಳಲ್ಲಿ, ಒಂದು ಹಸ್ತದಲ್ಲಿ ಜಪಮಾಲೆ, ಇನ್ನೊಂದು ಹಸ್ತದಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರ್ತಾರೆ. ಈ ತಾಯಿಯೂ ಕೂಡ ಬಿಳಿ ವಸ್ತ್ರವನ್ನು ಧರಿಸಿರುತ್ತಾರೆ. ಆದ್ದರಿಂದ ಈ ತಾಯಿಗೆ ನಾವೆಲ್ಲರೂ ಬಿಳಿ ಮತ್ತು ಕೇಸರಿ ಬಣ್ಣದ ಹೂವುಗಳಿಂದ ಆರಾಧನೆಯನ್ನು ಮಾಡೋದ್ರಿಂದ ಬೇಗ ಪ್ರಸನ್ನಚಿತ್ತರಾಗ್ತಾರೆ. ಈ ತಾಯಿಯ ಆರಾಧನೆಯಿಂದ ಜ್ಞಾನ ವೃದ್ಧಿಯಾಗುತ್ತದೆ, ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ನಾವೇನಾದರೂ ಯಾವುದನ್ನಾದರೂ ಪಡೆದುಕೊಳ್ಳಬೇಕು ಎಂದು ಘೋರವಾಗಿ ತಪಸ್ಸನ್ನು ಮಾಡಿದ್ರೂ ಕೂಡ ಈ ತಾಯಿಯ ಆಶೀರ್ವಾದ ಲಭಿಸುತ್ತದೆ. ಧನ್ಯವಾದಗಳು.